ಮಾಡಿ. ರಾಜ್ಯದಲ್ಲಿ ಈಗ ಪ್ರಜ್ವಲ್ ಕೇಸು ಬಹುದೊಡ್ಡ ಚರ್ಚೆಗೆ ಕಾರಣ ಆಗಿದೆ, ಬಹಳಷ್ಟು ಕುತೂಹಲ ಇದೆ. ಇದಕ್ಕೆ ಮುಖ್ಯವಾಗಿ ಅಂದರೆ SIT ಇವತ್ತು ಒಂದು ದೊಡ್ಡ ಪ್ರಶ್ನೆ ಇದೆ ಎಲ್ಲರಿಗೂ, ಬಹುತೇಕ ಜನರಿಗೆ, ಅದರಲ್ಲಿ ಯೂತ್ಸ್ಗೆ ನನಗೆ ಬಹಳಷ್ಟು ಕೇಳ್ತಾರೆ, SIT ಅಂದರೆ ಏನು, ಇದನ್ನು ಯಾರು ರಚನೆ ಮಾಡ್ತಾರೆ, ಯಾಕೆ ರಚನೆ ಮಾಡ್ತಾರೆ, ಯಾವಾಗ ರಚನೆ ಮಾಡ್ತಾರೆ, ಹೆಂಗೆ ರಚನೆ ಮಾಡ್ತಾರೆ, ಇದರ ಜವಾಬ್ದಾರಿಗಳೇನು, ಉದ್ದೇಶಗಳೇನು, ಗುರಿ ಏನು, ಯೋಜನೆ ಏನು, ಇದರಲ್ಲಿ ಯಾರು ಇರ್ತಾರೆ, ಇವೆಲ್ಲ ಪ್ರಶ್ನೆಗಳು ಬರ್ತವೆ. SIT. ಸೊ ಇವತ್ತು ಪ್ರಜ್ವಲ್ ಪ್ರಕರಣದಿಂದ SIT ಬಹಳಷ್ಟು ಪ್ರಚಲಿತ ಆಗಿದೆ. ಈ ಹಿಂದೆ SIT ಇತ್ತು, ಆದರೆ SIT ಈಗ SIT ಕೊಟ್ಟಿದ್ದಾರೆ, SIT ಕೊಟ್ಟಿದ್ದಾರೆ. ಯಾಕಂದರೆ CID ಬರುತ್ತೆ, CBI ಬರುತ್ತೆ, ಇವೆಲ್ಲ ಇರ್ತವೆ. ಆದರೆ SIT ಅಂದರೆ ಏನು ಇದು ಕೆಲವರಿಗೆ ಪ್ರಶ್ನೆ ಇದೆ. ನನ್ನ ಹತ್ರ ಭಾಳಷ್ಟು ಜನ ಪ್ರಶ್ನೆ ಮಾಡಿದರು, ಸರ್ SIT ಅಂದ್ರೆ ಏನು, ಯಾಕೆ ನೀವು ಅದನ್ನು ಹೇಳಬಾರ್ದು ಜನರಿಗೆ ಅಂತ. ಸೊ ಹಾಗಾಗಿ ನಾನು ಕೂಡ ಇದರ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿದೆ, ತಿಳ್ಕೊಂಡೆ. ಗೂಗಲ್ನಲ್ಲಿ ಭಾಳಷ್ಟು ಚರ್ಚೆ ಆಗಿದೆ ಈ ವಿಷಯದಲ್ಲಿ, ನೀವು ನೋಡ್ಕೋಬಹುದು. ಆದರೆ SIT ಅಂದ್ರೆ ಏನು, ಈ ಕ್ವಶನ್ಗೆ ಉತ್ತರ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಾರೆ ಇದಕ್ಕೆ. ಅಂದರೆ ವಿಶೇಷ ತನಿಖಾ ತಂಡ ಅಥವಾ ವಿಶೇಷ ತನಿಖಾ ದಳ, ಇದು SIT. ಇದನ್ನು ಯಾರು ರಚನೆ ಮಾಡ್ತಾರೆ, ಯಾವಾಗ ರಚನೆ ಮಾಡ್ತಾರೆ ಅಂದರೆ, ಇಲ್ಲಿ ಇದು ಕೇಂದ್ರ ಸರ್ಕಾರನೂ ಕೂಡ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡುತ್ತೆ. ಯಾಕೆ ಮಾಡುತ್ತೆ ಅಂದರೆ, ಈಗಿನ ಒಂದು ಯಾವುದೇ ಒಂದು ಅಪರಾಧದ ವ್ಯವಸ್ಥೆಯಲ್ಲಿ ಒಂದು ಕ್ರೈಮ್ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು, ಬಹಳ ತನಿಖೆ ಆಗಬೇಕಾಗಿದ್ದು, ಪ್ರಾಂಜಲವಾಗಿ ತನಿಖೆ ಆಗಬೇಕು, ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು, ಅದಕ್ಕೊಂದು ಸಾರ್ವತ್ರಿಕ ನ್ಯಾಯ ಸಿಗಬೇಕು, ಸ್ಪಷ್ಟತೆಯ ವರದಿ ಬರಬೇಕು, ಪ್ರಮಾಣತೆ ಇರಬೇಕು, ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು, ಯೋಜನಾಬದ್ಧವಾದಂಥ ಒಂದು ತನಿಖೆ ನಡಿಬೇಕು, ಯಾವುದೇ ಒತ್ತಡ, ರಾಜಕೀಯ ಮತ್ತೊಂದು ಇನ್ನೊಂದು ಇರದೇನೆ ಮುಕ್ತವಾದಂಥ ತನಿಖೆ ಆಗಬೇಕು ಅಂದಾಗ, ಈಗಿನ ತನಿಖಾ ವ್ಯವಸ್ಥೆಗಳಲ್ಲಿ ಅದು ಸರಿ ದೂಗದೇ ಇದ್ದರೆ, ಅವರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದರೆ ಅವಾಗ SIT ರಚನೆ ಮಾಡ್ತಾರೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ತಂಡ ಅಂದರೆ ಟೀಮ್, ಇದನ್ನು ರಚನೆ ಮಾಡ್ತಾರೆ. ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್, ಅಂದರೆ ಅವರು ಸಂಬಂಧಪಟ್ಟಂಗೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾಡ್ತಾರೆ, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಮಾಡುತ್ತೆ. ಏನು ರಾಜ್ಯದಲ್ಲಿ ಕ್ರೈಮ್ ಇರ್ತಾವಲ್ಲ, ಈ ಸಂಬಂಧ ವ್ಯವಸ್ಥೆಯಲ್ಲಿ ಬಂದಾಗ. ಇನ್ನು ಇದನ್ನು ಈ SIT ಯಾವಾಗ ಮಾಡ್ತಾರೆ ಅಂದರೆ, ಕಾಲ ಕಾಲಕ್ಕೆ ಇದನ್ನು ರಚನೆ ಮಾಡ್ತಾರೆ. ಇದು ಸದಾ ಇರೋದಿಲ್ಲ, ಶಾಶ್ವತ ಅಲ್ಲ, ಇದು ತಾತ್ಕಾಲಿಕ. ಇದು ಆ ಪ್ರಕರಣ ಮುಗಿದ ತಕ್ಷಣ, ಯಾವುದೇ ಒಂದು ಪ್ರಕರಣ ತನಿಖೆ ಆದ ಮೇಲೆ ಅದು SIT ಮುಗೀತದೆ. ಏನು ಕೋರ್ಟಿಗೆ ತನ್ನ ವರದಿ ಕೊಟ್ಟ ಮೇಲೆ, ಆ ವರದಿ ಕೋರ್ಟ್ ತಗೋಬಹುದು, ತಗೊಳ್ಳದೇ ಇರಬಹುದು, ಮಾನ್ಯತೆ ಮಾಡ್ಬೋದು, ಮಾಡದೇ ಇರಬಹುದು. ಇನ್ ಕೇಸ್ ಅದು ಅಗತ್ಯ ಬಿದ್ದಾಗ ಮೇಲ್ಮನವಿನೂ ಸಲ್ಲಿಸಬಹುದು. ಆ ಕೋರ್ಟಿಗೆ ತನ್ನ ತನಿಖಾ ಎಲ್ಲ ವರದಿಯನ್ನು ಕೋರ್ಟಿಗೆ ಕೊಟ್ಟ ಮೇಲೆ ಅದನ್ನು ತಿರಸ್ಕರಿಸ್ಬೋದು, ಪುರಸ್ಕರಿಸ್ಬೋದು. ಅಕಸ್ಮಾತ್ ತಿರಸ್ಕರಿಸಿದರೆ, ಅಗತ್ಯ ಇತ್ತು ಅಂದರೆ ಮೇಲ್ಮನವಿಗೂ ಹೋಗ್ಬೋದು. ಇದು SIT ಕೆಲಸ. ಇದು ಕೇಸ್ ಬೈ ಕೇಸ್ ಅಂತಾರೆ. ಇದಕ್ಕೆ ಕೇಸ್ ಬೈ ಕೇಸ್ ಮೇಲೆ, ಆಧಾರದ ಮೇಲೆ ಇದು ರಚನೆ ಆಗುತ್ತೆ. ಯಾವ ಒಂದು ಪ್ರಕರಣ ಅತ್ಯುನ್ನತವಾದಂಥ ತನಿಖೆ ಆಗಲೇಬೇಕು ಅಂದಾಗ ಈ SIT ರಚನೆ ಮಾಡ್ತಾರೆ. ಹಾಗಾದರೆ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಂದರೆ, ಸೆಲೆಬ್ರಿಟಿಗಳು, ಈಗ ಅವರು ಒತ್ತಡ ಇರ್ತದೆ. ಇನ್ನು ರಾಜಕಾರಣಿಗಳು, ಈಗ ಪ್ರಜ್ವಲ್ ನೋಡ್ರಿ, ಅವ MP, ಅವರ ಅಜ್ಜ ತಾತ ಮಾಜಿ ಪ್ರಧಾನಿಗಳು, ಅವರ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿಗಳು, ಆಮೇಲೆ ಹಾಲಿ ಶಾಸಕರು, ಪ್ರಜ್ವಲ್ ಕೂಡ ಹಾಲಿ ಸಂಸದ, ರೇವಣ್ಣ ಅವ್ರ ತಂದೆ ಅವರು ಕೂಡ ಮಾಜಿ ಮಂತ್ರಿ, ಹಾಲಿ ಶಾಸಕರು, ಅಂದರೆ ಪ್ರಭಾವಿಗಳು. ಇವರು ಈ ಪೊಲೀಸ್ ತನಿಖೆಗೆ ಅಥವಾ ಇನ್ಯಾವುದೋ ತನಿಖೆಗೆ ಒತ್ತಡ ಹಾಕ್ಬೋದು, ಅಡೆತಡೆ ಮಾಡಬಹುದು, ಪ್ರಭಾವ ಬೀರ್ಬೋದು ಅನ್ನೋಗೋಸ್ಕರ SIT ರಚನೆ ಮಾಡ್ಯಾರೆ ಪ್ರಜ್ವಲ್ ಕೇಸಿಗೆ. ಸೊ ಹಾಗಾಗಿ ಇದು ರಾಜಕಾರಣಿಗಳು, ಕ್ರಿಮಿನಲ್ಗಳು, ಭಯೋತ್ಪಾದಕ ಸಂಘಟನೆಗಳ ನಾಯಕರು, ಇವರು ಕೆಲವೊಂದು ಅಪರಾಧಗಳು, ಇವರು ಏನು ಮಾಡಿರ್ತಾರಲ್ಲ ಇಂಥವುಗಳನ್ನು ತನಿಖೆ ಮಾಡಲಿಕ್ಕೆ ಮಾಡ್ತಾರೆ SIT ಕೇಸು. ಯಾವುದಕ್ಕಾಗಿ ಎಂಥ ಕೇಸ್ಗಳಿರಬೇಕು ಅಂದ್ರೆ, ಲೈಂಗಿಕ ಕಳ್ಳ ಸಾಗಾಣಿಕೆ. ಈಗ ನೋಡ್ರಿ, ಪ್ರಜ್ವಲ್ ಅಂತ ಬಂದಿದೆ ನೋಡ್ರಿ, ಪ್ರಜ್ವಲ್ ರೇವಣ್ಣ, ಲೈಂಗಿಕ ಹಗರಣ, ಅತ್ಯಾಚಾರ, ಆಮೇಲೆ ಕಾರ್ಮಿಕ ಕಳ್ಳ ಸಾಗಾಣಿಕೆ, ವ್ಯಕ್ತಿಗಳ ಶೋಷಣೆ, ಅದ್ರ ಜೊತೆಗೆ ನರಹತ್ಯೆ, ಸೈಬರ್ ಕ್ರೈಮ್, ಸಂಘಟಿತ ಅಪರಾಧ, ಅದ್ರ ಜೊತೆಗೆ ವಂಚನೆ, ಮಾನವ ಕಳ್ಳ ಸಾಗಾಣಿಕೆ, ಸಿಂಡಿಕೇಟ್ ಅಪರಾಧ, ಸಿಂಡಿಕೇಟ್ ಕ್ರೈಮ್ ಅಂತ ಒಟ್ಟಾರೆ ಕೂಡಿ
ಇವು ಅಪರಾಧ ಸಂಸ್ಥೆಗಳಿಂದ ಆಗುವಂತಹದ್ದು, ಮಾಫಿಯಾಗಳು, ಫೈನಾನ್ಸ್ ಮಾಫಿಯಾ, ಆಮೇಲೆ ಗ್ಯಾಂಗ್ ರೇಪ್ಗಳು, ಗ್ಯಾಂಗ್ಗಳು ಮಾಡುವಂತಹ ಶೋಷಣೆಗಳು, ವ್ಯಕ್ತಿಗಳ ಶೋಷಣೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡ್ತಾರೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ವಿಶೇಷ ತನಿಖಾ ತಂಡ. ಇದು ಹಾಗಾದ್ರೆ ಇದನ್ನ ಯಾರು ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್, ಇದು ಕೋರ್ಟ್ಗಳು ಮಾಡ್ತವೆ, ರಾಜ್ಯ ಸರ್ಕಾರ ಮಾಡುತ್ತೆ, ಕೇಂದ್ರ ಸರ್ಕಾರ ಮಾಡುತ್ತೆ. ಇನ್ನು ಇದರಲ್ಲಿ ಮುಖ್ಯವಾಗಿ ಪಾತ್ರ ಯಾರು ವಹಿಸ್ತಾರೆ ಅಂದ್ರೆ, ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ ಮಾಜಿ ಅಂದ್ರೆ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ. ಇದರ ಜೊತೆಗೆ ಇದಕ್ಕೆ ಮುಖ್ಯವಾಗಿ ಅಂತ ಕೇಳಿದ್ರೆ ಇಬ್ರು ಡೆಪ್ಯೂಟಿ ಕಮಿಷನರ್ ನೇತೃತ್ವದಲ್ಲಿ ಇರ್ತಾರೆ. ಆಮೇಲೆ ಈ ತಂಡದಲ್ಲಿ ತಾಂತ್ರಿಕ ತಜ್ಞರು ಇರ್ತಾರೆ, ಟೆಕ್ನಿಕಲ್ ನಾಲೆಜ್ ಇದ್ದವರು ಇರ್ತಾರೆ, ಆಮೇಲೆ ಎಲ್ಲ ವಿಚಾರವನ್ನ ತಿಳ್ಕೊಂಡವ್ರು ಇರ್ತಾರೆ, ಸ್ಪೆಷಲ್ ತಜ್ಞರುಗಳು ಇರ್ತಾರೆ. ಅದು ಕಂಪ್ಯೂಟರ್ ಇರ್ಬೋದು, ಬೆರಳಚ್ಚುಗಾರ ಇರ್ಬೋದು, ಆಮೇಲೆ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟವ್ರು ಇರ್ಬೋದು. ಈ ವಿಶೇಷ ತಂಡ ಇರುತ್ತೆ. ಇದರಲ್ಲಿ ಅಗತ್ಯ ಬೇಕಾದಷ್ಟು ವ್ಯಕ್ತಿಗಳನ್ನ ಈ ತಂಡದಲ್ಲಿ ತಗೋಬಹುದು. 7, 11, 15 ಹಿಂಗೊಂದು ತಂಡಗಳಿಗೆ ಬರ್ತವೆ. ಇವರು SIT ಮುನ್ನಡೆಸ್ತಾರೆ. ಇವರ ಮುಖಾಂತರ ಇಬ್ಬರು ತನಿಖಾ, ಮುಖ್ಯವಾಗಿ ಡೆಪ್ಯೂಟಿ ಕಮಿಷನರ್ ಇರ್ತಾರೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ತನಿಖಾಧಿಕಾರಿಗಳನ್ನು ಹೊಂದಿರುತ್ತೆ. ಇದು ಕ್ರಿಮಿನಲ್ ಕೋಡ್ ಪ್ರಕಾರ, ಕ್ರಿಮಿನಲ್ ಕೋಡ್ ಅದರ ಪ್ರಕಾರ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಅಂತಿದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ತನಿಖಾಧಿಕಾರಿಯನ್ನ ಇವು ಹೊಂದಿರ್ತವೆ. ಸೊ ಹೀಗೆ. ಆಮೇಲೆ ಇದರಲ್ಲಿ ಯಾರು ಇರ್ತಾರೆ ಪ್ರಮುಖವಾಗಿ, ಇದರ ಕೆಲಸ ಏನು ಅಂತ ಕೇಳಿದ್ರೆ, SITಯು ಪ್ರಮುಖ ಅಪರಾಧಗಳನ್ನ ತನಿಖೆ ಮಾಡುವ ಕಾರ್ಯವನ್ನು ಹೊಂದಿರುತ್ತೆ. ಅದರ ಜೊತೆಗೆ ಇದರಲ್ಲಿ ಯಾರಿರ್ತಾರೆ, ಹೆಚ್ಚು ತರಬೇತಿ ಪಡೆದ, ಮೋರ್ ನಾಲೆಜ್, ಮೋರ್ ಟ್ರೈನಿಂಗ್, ಹೆಚ್ಚು ತರಬೇತಿ ಪಡೆದ, ಭಾರತೀಯ ಕಾನೂನುಗಳ ಅರಿವು ಇರುವರು, ಭಾರತೀಯ ಕಾನೂನುಗಳ ಗುಂಪು, ಇದೊಂದು ಜಾರಿ ತರುವಂತ ಅಧಿಕಾರಿಗಳು ಇದರಲ್ಲಿ ಇರ್ತಾರೆ. ನೋಡ್ರಿ, ಇದು ಹೆಂಗಿರ್ತಿದೆ ಅಂದ್ರೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ತನಿಖಾಧಿಕಾರಿಗಳು ಇದರಲ್ಲಿ ಇರ್ತಾರೆ. ಜೊತೆಗೆ ಭಾರತೀಯ ಕಾನೂನುಗಳ ಗುಂಪು ಜಾರಿ ತರುವಂತ ಅಧಿಕಾರಿಗಳು ಇರ್ತಾರೆ, ಅವ್ರ ನಾಲೆಜ್ ಇರ್ತದೆ, ತಜ್ಞರು ಇರ್ತಾರೆ. ಮತ್ತೆ SIT ಪ್ರಮುಖ ಅಪರಾಧಗಳನ್ನು ತನಿಖೆ ಮಾಡುವಂತ ಇರ್ತದೆ. ಇದರಲ್ಲಿ ಯಾರ ಹಸ್ತಕ್ಷೇಪ ಮಾಡಂಗಿಲ್ಲ. SIT ನ್ಯಾಯಾಲಯಕ್ಕೆ ತನ್ನ ಎಲ್ಲ ವರದಿಯನ್ನು ಕೊಡುತ್ತೆ, ತನಿಖೆ ಮಾಡುವಂತ ಎಲ್ಲ ಮುಕ್ತ ಸ್ವಾತಂತ್ರ್ಯ ಇರ್ತದೆ ಇದರಲ್ಲಿ. ಇದು ಯಾವ ರೀತಿ ಬೇಕು ಆ ರೀತಿ ತನಿಖೆಯನ್ನು ಮಾಡಬಹುದು, ಯಾವ ವ್ಯಕ್ತಿಯನ್ನು ಮಾಡಬಹುದು, ಸಂಬಂಧಪಟ್ಟ ಅಪರಾಧಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ವಿಚಾರಗಳನ್ನ ಇದರಲ್ಲಿ ಪಡ್ಕೊಳ್ಬಹುದು. ಇನ್ನು ಯಾವುದೇ ರಾಜ್ಯ ಸರ್ಕಾರ ಇದನ್ನ ಟೀಮ್ ತಯಾರು ಮಾಡಿತ್ತು ಅಂದ್ರೆ ಅವ್ರು ಹಸ್ತಕ್ಷೇಪ ಮಾಡೋ ಹಾಗಿಲ್ಲ, ಯಾರು ಮಧ್ಯ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಸೊ ಹೀಗಾಗಿ ಇದೊಂದು ಸ್ವತಂತ್ರ ಸ್ವಾಯತ್ತ ತನಿಖಾ ದಳ ಅಂದ್ರೆ ಇಂಡಿಪೆಂಡೆಂಟ್. ಇದಕ್ಕೆ ಹೇಳೋದೇ ಏನಂದ್ರೆ, ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ವಿಶೇಷ ತನಿಖಾ ದಳ. ಇದು ಈ ಕೆಲಸ ಇದನ್ನ ಏನ್ ಮಾಡುತ್ತೆ, ಇದು SIT ವರದಿಯನ್ನ ಎಲ್ಲ ರೆಡಿ ಮಾಡುತ್ತೆ, ತನಿಖಾ ಮಾಡುತ್ತೆ, ಆ ವರದಿಯನ್ನ ನ್ಯಾಯಾಲಯಕ್ಕೆ ಕೊಡುತ್ತೆ. ನ್ಯಾಯಾಲಯ ತಗೊಳ್ಬಹುದು, ತಿರಸ್ಕರಿಸಬಹುದು, ಪುರಸ್ಕರಿಸಬಹುದು. ಅಕಸ್ಮಾತ್ ತಿರಸ್ಕರಿಸಿದಾಗ ಅಗತ್ಯ ಅನಿಸಿದ್ರೆ ಇದನ್ನ ಮೇಲ್ಮನೆಗೆ ಸಲ್ಲಿಸಬಹುದು. ಇದು ಕೇಸ್ ಬೈ ಕೇಸ್ ಮೇಲೆ SIT ರಚನೆ ಮಾಡ್ತಾರೆ. ಅಪರಾಧಕ್ಕೆ ಅನುಗುಣವಾಗಿ ತನಿಖೆ ಮಾಡಲಿಕ್ಕೆ SIT ರಚನೆ ಮಾಡ್ತಾರೆ. ಅದು ಕೋರ್ಟ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಮಾಡುತ್ತದೆ, ಕೇಂದ್ರ ಸರ್ಕಾರ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡುತ್ತೆ. ಇದು ಗೊತ್ತಾಯ್ತಲ್ಲ ಸ್ಪಷ್ಟವಾಗಿ. ಇದು ಹೆಂಗಂದ್ರೆ ಕೇಸ್ ಬೈ ಕೇಸ್ ಆಧಾರದ ಮೇಲೆ ಯಾವುದೇ ಈಗಿರುವಂತ ವಾಸ್ತವಿಕ ತನಿಖಾ ಸಂಸ್ಥೆಗಳು ಅಥವಾ ತನಿಖಾ ವ್ಯವಸ್ಥೆಗಳು, ಪೊಲೀಸ್ಗಳು, ಕ್ರಿಮಿನಲ್ ಪೊಲೀಸ್ ವ್ಯವಸ್ಥೆ ಇವರಿಂದ ಸಾಧ್ಯ ಆಗದೇ ಇದ್ದರೆ, ಅದು ಹಾಗೆ ಅನಿಸಿದರೆ ಸರ್ಕಾರ SITನ ರಚನೆ ಮಾಡುತ್ತೆ, ಅವ್ರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೆ. ಅವರು ಎಲ್ಲ ಹಂತದ ರೀತಿಯಲ್ಲಿ ಕೂಡ ತನಿಖೆಯನ್ನು ಮಾಡಬಹುದು. ತನಿಖೆ ಮಾಡಿದ ನಂತರ ನ್ಯಾಯಾಲಯಕ್ಕೆ ವರದಿ ಕೊಡುತ್ತೆ. ವರದಿನ ತಿರಸ್ಕರಿಸುವ ಪುರಸ್ಕರಿಸುವ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತೆ. ಅಕಸ್ಮಾತ್ ಒಂದು ವೇಳೆ ಇದು ಬೇಕೇ ಬೇಕು, ತನಿಖಾ ವರದಿ ಕರೆಕ್ಟ್ ಇದೆ ಅಂದಾಗ ಮೇಲ್ಮನವಿ ಸಲ್ಲಿಸಬಹುದು. SIT ಯಾವಾಗ ರಚನೆ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದನ್ನ ಒಂದು ನಿಮಿಷ ನಾವು ತಿಳ್ಕೊಳ್ಬೇಕು. ಅಂದ್ರೆ SIT ಆರಂಭ ಆಗಿದ್ದು ಜಪಾನ್ದಲ್ಲಿ. ಇದು ಯಾಕಂದ್ರೆ 1960ರಲ್ಲಿ ಜಪಾನ್ದಲ್ಲಿ SIT ನಡೀತು. ಜಪಾನ್ ದೇಶ ಇದು
ಇದನ್ನು ಇಂಟ್ರೊಡಕ್ಷನ್ ಮಾಡಿದ್ದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದನ್ನ ಇದೇನೋ ಇಂಟ್ರೊಡಕ್ಷನ್ ಮಾಡಿದ್ದು ಇನ್ ದ ವರ್ಲ್ಡ್, ಜಗತ್ತಿಗೆ ತೋರಿಸಿದ್ದು ಯಾವುದು ಅಂದರೆ ಜಪಾನ್ ದೇಶ. ಯಾಕೆ ಇದನ್ನ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಹರಣ, ವಿಮಾನ ಅಪಹರಣ, ಒತ್ತೆಯಾಳುಗಳು, ಕಡಲ್ಗಳ್ಳತನ, ಬಾಂಬ್ ಸ್ಫೋಟ, ಆಮೇಲೆ ಗಂಭೀರ ಅಪರಾಧ ಕೃತ್ಯ, ಇವೆಲ್ಲ ಅವತ್ತು ಸವಾಲಾಗಿತ್ತು. ಆ ಸವಾಲುಗಳನ್ನು, ಆ ಸಮಸ್ಯೆಯನ್ನು ಸ್ಪಂದನೆ ಮಾಡಲಿಕ್ಕೆ, ಎದುರಿಸಲಿಕ್ಕೆ, ತನಿಖೆ ಮಾಡಲಿಕ್ಕೆ ಜಪಾನ್ 1960ರಲ್ಲಿ SITನ ಮಾಡಿತು. ಇದನ್ನು ಮುಂದೆ ಏನು ಇದು ಯಾಕೆ ಇದಕ್ಕೆ ಮುಖ್ಯವಾಗಿ ಕಾರಣ ಆಗಿದ್ದು ಯಾರಂದ್ರೆ ಒಂದು 4 ವರ್ಷದ ಬಾಲಕ. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಯೋಶಿನೋಬು ಮುರುಕೋಶಿ ಎಂಬಂತ 4 ವರ್ಷದ ಜಪಾನದ ಒಬ್ಬ ಬಾಲಕ ಮಗು ಅಪಹರಣ ಆಗತ್ತೆ. ಯೋಶಿನೋಬು ಮುರುಕೋಶಿ ಎಂಬ 4 ವರ್ಷದ ಜಪಾನದ ಮಗು, ಅವನನ್ನ ಅಪಹರಣ ಮಾಡ್ತಾರೆ. ಈ ಅಪಹರಣ ಮಾಡಿದ ಬಾಲಕನನ್ನ ಪತ್ತೆ ಹಚ್ಚಲಿಕ್ಕೆ SIT ರಚನೆ ಮಾಡ್ತಾರೆ. ಅವತ್ತು ಸ್ಥಾಪನೆ ಆಗತ್ತೆ ಇದು ಜಪಾನ್ದಲ್ಲಿ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸ್ಥಾಪನೆಗೆ ವೇಗವರ್ಧಕವಾಗುತ್ತೆ ಇದು. ಆ ಮಗು 4 ವರ್ಷದ ಮಗುನ ಪತ್ತೆ ಮಾಡಲಿಕ್ಕೆ ಮಾಡಿದ್ರು ಅದನ್ನು. ಸೊ ಆಮೇಲೆ ಇದನ್ನು ಹೆಂಗಿದೆ, ಇದರಲ್ಲಿ ಏನಿರ್ತದೆ, ಹೊಸ ಶೈಲಿ ಇರ್ತದೆ, ಆಮೇಲೆ ಕ್ಷೇತ್ರ ತನಿಖೆಗೆ ಅವಕಾಶ ಎಲ್ಲ ವ್ಯವಸ್ಥೆ ಇರ್ತದೆ. ಆಮೇಲೆ ಇದನ್ನೇನು ಮಾಡಿದ್ರು ಅಂದ್ರೆ 1970ರಲ್ಲಿ ಇಡೀ ಜಪಾನ್ ತುಂಬ ಈ ಟೀಮ್ ತಯಾರು ಮಾಡಿದ್ರು ಅವರು. ಅಂದ್ರೆ ಇದನ್ನ ಟೋಕಿಯೋ ಮೆಟ್ರೋಪಾಲಿಟನ್ ಪೊಲೀಸ್ ಇಲಾಖೆ TMPD ಅಂತಾರೆ, ಟೋಕಿಯೋ ಮೆಟ್ರೋಪಾಲಿಟನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇವ್ರು ಏನು ಮಾಡ್ತಾರೆ, 1964ರಲ್ಲಿ ತನ್ನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಬ್ಯೂರೋದಲ್ಲಿ SIT ಘಟಕ ಸ್ಥಾಪನೆ ಮಾಡ್ತಾರೆ. ಸೊ ಹೀಗಾಗಿ ಮುಂದೆ 70ರಲ್ಲಿ ಇದು ಎಲ್ಲ ಕಡೆ ಬರುತ್ತೆ SIT. ಸೊ ಅಲ್ಲಿಂದ ದೊಡ್ಡ ದೊಡ್ಡ ಕೇಸುಗಳನ್ನು ಪತ್ತೆ ಹಚ್ಚಲಿಕ್ಕೆ ಇದು ಅನುಕೂಲ ಆಗುತ್ತೆ. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿರುವಂಥ ಈ SIT ನಿಖರವಾದ, ನೋಡ್ರಿ ಇದು ಏನು ಮಾಡುತ್ತೆ ಅಂದರೆ ನಿಖರವಾಗಿ ಹೊಸ ತಂತ್ರಜ್ಞಾನ, ನ್ಯೂ ಟೆಕ್ನಾಲಜಿ, ಹೊಸ ತಂತ್ರಜ್ಞಾನ, ವಿಶೇಷ ತಂತ್ರಗಳ ಬಳಕೆಯಿಂದ ಅಪರಾಧಿಗಳನ್ನು ಸೆರೆ ಹಿಡಿಯುವಂಥ ವ್ಯವಸ್ಥೆ ಈ SIT ಮಾಡುತ್ತೆ. ಎಂಥ ದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆ ನೋಡ್ರಿ. CBI ಬೇರೆ, SIT ಬೇರೆ. ನಾ ಹೇಳೋದು CBI ಅದನ್ನ ಇನ್ನೊಂದ್ಸಲ ಹೇಳ್ತೀನಿ. CBI CID ಬೇರೆ. ಇದು ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಡ್ತಾರೆ. ಇಲ್ಲಿ ರಾಜ್ಯ ಸರ್ಕಾರ ರಚನೆ ಮಾಡುವಂಥದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದನ್ನ ಕೇಂದ್ರ ಸರ್ಕಾರದೊಳಗೂ ಮಾಡಬಹುದು, ಸುಪ್ರೀಂ ಕೋರ್ಟು ಮಾಡಬಹುದು. ಅವರು ಅದನ್ನ ವ್ಯವಸ್ಥೆ ಇದು 19 ಇದು ಒಂದು ರಾಷ್ಟ್ರೀಯವಾಗಿ ಬೆಳೀತಿದೆ. ಆಮೇಲೆ ಇದಕ್ಕೆ ಮುಖ್ಯವಾಗಿ ಅಂದ್ರೆ ಏನು, ಭಾರತೀಯ ಕಾನೂನು ಜಾರಿಯಲ್ಲಿರುವ ಅಧಿಕಾರಿಗಳ ವಿಶೇಷ ತಂಡ ಇದು. ಈ ತಂಡ ಎಲ್ಲ ರೀತಿಯಾದಂಥ ಮುಕ್ತವಾದಂಥ ಅವರಿಗೆ ಸ್ವತಂತ್ರ ಇರುತ್ತೆ, ಅವರೆಲ್ಲವನ್ನು ತನಿಖೆ ಮಾಡ್ತಾರೆ. ಸೊ ಹೀಗಾಗಿ SIT ಅತ್ಯಂತ ಅಗತ್ಯವಾಗಿ ಬೇಕಾಗ್ತಕ್ಕಂಥದ್ದು. ಹಂಗಾರೆ ಇದು ಪರ್ಮನೆಂಟ್ ಇರುತ್ತನೋ ಇಲ್ಲ. ಯಾವುದೇ ಒಂದು ದೊಡ್ಡ ಅಪರಾಧ ಆದಾಗ, ಈಗ ಪ್ರಜ್ವಲ್ ಕೇಸ್ ಬಂತಲ್ಲ, ಇಂಥ ಕೇಸ್ಗಳು ಬಂದಾಗ, ವಿಮಾನ ಅಪಹರಣ ಆದಾಗ ಅಥವಾ ವ್ಯಕ್ತಿ ಅಪಹರಣ ಆದಾಗ, ಯಾವುದೋ ಒಂದು ಬಹಳ ಮುಖ್ಯವಾದಂಥ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದಾಗ ಅದು ಅಗತ್ಯತೆ ಅಂತ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆದರೆ ಅವಾಗ SIT ರಚನೆ ಮಾಡ್ತಾರೆ. ಸೊ ಇದು ಎಲ್ಲ ರಚನೆ ಮಾಡಿದಂಥ ಈ SIT ಸಂಬಂಧಪಟ್ಟ ಕೇಸ್ಗೆ ಎಲ್ಲವನ್ನೂ ಸಂಗ್ರಹ ಮಾಡಿ ಪ್ರಾಂಜಲ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಶೋಧನೆ ಮಾಡಿ ಪರಿಶುದ್ಧತೆಯಿಂದ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ವರದಿಯನ್ನ ಸಂಪೂರ್ಣವಾಗಿ ಸಿದ್ಧಪಡಿಸಿ ಅಪರಾಧ ಅವುಗಳನ್ನು ಎಲ್ಲ ಕೂಲಂಕುಷವಾಗಿ A to Z ಅಂತೀವಿ ನಾವು, ಅವೆಲ್ಲ ಕ್ರೋಢೀಕರಿಸಿ ತನಿಖೆ ನಡೆಸಿ ಕೋರ್ಟಿಗೆ ತನ್ನ ವರದಿಯನ್ನು ಕೊಡುತ್ತೆ. ಇದು SIT ಕೆಲಸ. ಹಾಗಾದರೆ ಈ SIT ಯಾರು ಇದಕ್ಕೆ ನಿರ್ದೇಶನ ಕೊಡೋರು ಅಂದರೆ ರಾಜ್ಯ ಸರ್ಕಾರ, ಕೋರ್ಟು, ಕೇಂದ್ರ ಸರ್ಕಾರ ಡೈರೆಕ್ಷನ್ ಕೊಡ್ತಾರೆ. ಅವರು ನೀ ಹಿಂಗೆ ಮಾಡಬೇಕು ಅಂತ ಇವರೆಲ್ಲರೂ ಆ ಕಡೆ ಹೋಗಿ ಮಾಡ್ತಾರೆ. ಇನ್ನು ಅಸ್ತಿತ್ವದಲ್ಲಿರುವ ತನಿಖಾ ಸಂಸ್ಥೆಗಳು ತನಿಖೆ ನಡೆಸಲು ಸಾಧ್ಯವಿಲ್ಲ ಅಂತ ಆದಾಗ ಮಾತ್ರ ಇದನ್ನು ರಚನೆ ಮಾಡ್ತಾರೆ. ಅದಕ್ಕೆ ಹೇಳೋದಿದೆ ಕೇಸ್ ಬೈ ಕೇಸ್. ಇದು ತಾತ್ಕಾಲಿಕ
SIT ರಚನೆ ಮಾಡೋದು ತಾತ್ಕಾಲಿಕ. ಓಕೆ, ಹೀಗಾಗಿ ಇದು ಒಂದು ಮುಖ್ಯವಾದಂಥ ಒಂದು ಸಂಸ್ಥೆ. ಹಾಗಾದರೆ ಇದರ ಕೆಲಸ ಏನು? ಇದು ಪರಿಶುದ್ಧವಾಗಿ ತನಿಖೆಯನ್ನು ಮಾಡಿ ಕೊಡ್ತಕ್ಕಂಥದ್ದು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವರು ತನಿಖೆ ಮಾಡಬಹುದು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ, ಸ್ಥಳೀಯವಾಗಿ ಎಲ್ಲ ಹಂತದ ಎಲ್ಲ ಮಗ್ಗಲುಗಳ ಎಲ್ಲ ಮಜಲುಗಳ ಎಲ್ಲ ವಿಷಯವಾಗಿ ಸಂಶೋಧನೆ ಮಾಡಿ ತನಿಖೆಯನ್ನು ಮಾಡಿ ಎಲ್ಲ ರೀತಿಯ, ಮತ್ತು ನೋಡಿ ಇದರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಎಲ್ಲ ರೀತಿಯ ಎಕ್ಸ್ಪರ್ಟ್ಸ್ ಇರ್ತಾರೆ. ಟೆಕ್ನಾಲಜಿ, ಸೈಬರ್, ಮೊಬೈಲ್, ಕಂಪ್ಯೂಟರ್, ಫೋನ್, ಆಮೇಲೆ ಆ ಸ್ಥಳ, ಪ್ರದೇಶ, ವ್ಯಕ್ತಿ, ಅದರ ಹಿನ್ನೆಲೆ, ಪೂರ್ಣ ಪ್ರಮಾಣದ ತನಿಖೆ ನಡೀತಿದೆ. ಈಗ ಪ್ರಜ್ವಲ್ ಕೇಸ್, ಪೆನ್ ಡ್ರೈವ್, ಈ ಕೇಸ್ನಲ್ಲಿ ಪೆನ್ ಡ್ರೈವ್ ಬಂತು. ಆ ಪೆನ್ ಡ್ರೈವ್ ಯಾರು ರಚನೆ ಮಾಡಿದ್ರು, ಅದರಲ್ಲಿ ಏನಿದೆ, ಅದು ನಿಜಾನೋ, ಸತ್ಯನೋ, ಸುಳ್ಳು, ಅಥವಾ ಫಿಸಿಕಲಿ, ಮೆಂಟಲಿ, ಇವೆಲ್ಲ ವ್ಯವಸ್ಥೆಯನ್ನು ಅವರು ತನಿಖೆಯನ್ನು ಮಾಡ್ತಾರೆ. ಅಪರಾಧವನ್ನು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ತನಿಖೆ ಮಾಡುವಂಥ ಎಲ್ಲ ಸ್ವಾತಂತ್ರ್ಯವನ್ನು ಕೂಡ SIT ಹೊಂದಿರುತ್ತೆ. ಸೊ ಸಂಪೂರ್ಣ ವರದಿಯನ್ನು ಕೊಡುವಂಥ ವ್ಯವಸ್ಥೆಯೇ SIT, ಅದೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅದಕ್ಕೆ ನಾವು ಹೇಳೋದು ವಿಶೇಷ ತನಿಖಾ ತಂಡ. ಇದನ್ನು ಸುಪ್ರೀಂ ಕೋರ್ಟ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರಚನೆ ಮಾಡ್ತಾರೆ ಅಗತ್ಯ ಇರುವಾಗ, ಅವಶ್ಯಕತೆ ಅನಿಸಿದಾಗ. ಆಯ್ತಾ? ಹಾಗಾದ್ರೆ ಇದಕ್ಕೆ ಇನ್ನೊಂದಿದೆ. ಇದರದು SITದು ಒಂದು ಒಳ್ಳೆಯದು. SIT ರಚನೆ ಮಾಡಿದ್ರೆ ಅದ್ರಾಗ ಏನು ಪ್ರಾಮಾಣಿಕ ವರದಿ ಸಿಗುತ್ತೆ, ತನಿಖೆ ನಡೀತಿದೆ, ಯಾವುದೇ ರಾಜಕಾರಣಗಳು ಒತ್ತಡ ಇರಂಗಿಲ್ಲ, ಅದು ಇಲ್ಲ ಇದು ಇಲ್ಲ. ಹಾಗಾಗಿ ಇದು ಬೇಕು. ಯಾಕಂದ್ರೆ ಅಲ್ಲಿ ಕೆಲವೊಮ್ಮೆ ನಿವೃತ್ತ ನ್ಯಾಯಮೂರ್ತಿಗಳಿರ್ತಾರೆ, ಆಮೇಲೆ ಡೆಪ್ಯೂಟಿ ಕಮಿಷನರ್ ಇಬ್ಬರು ನೇತೃತ್ವದೊಳಗಿರ್ತಾರೆ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಯಾರ ಪ್ರಭಾವಕ್ಕೂ ಒಳಗಾಗುವುದಿಲ್ಲ, ಹೀಗೆಲ್ಲ ಇರುತ್ತೆ. ಸೊ ಹಾಗಾಗಿ ಯಾವುದೇ ತನಿಖೆ ಕೂಡ ಸಂಪೂರ್ಣವಾಗಿ ನಡೀತಿದೆ ಅನ್ನೋದು ಒಂದು. ಇನ್ನು ಇದ್ರ ಬಗ್ಗೆ ಇನ್ನೊಂದು ಏನು ಅಪಸ್ವರಗಳಿದ್ದಾವೆ. ಇದರ ಅನಾನುಕೂಲ ಅಂದ್ರೆ ಅಪಸ್ವರ. ಇದು ದುಬಾರಿ, ವೆಚ್ಚದಾಯಕ. ಇದಕ್ಕೆಲ್ಲ ಮತ್ತೆ ತನಿಖೆ ಮಾಡೋಕೆ ಈಗ ಪ್ರಜ್ವಲ್ ಜರ್ಮನ್ದಾಗಿದ್ದ ಜರ್ಮನ್ಗೆ ಹೋಗ್ಬೇಕು, ಅಲ್ಲ ಅಲ್ಲಿ ಅವ್ರಿಗೆ ಟ್ಯಾಪ್ ಅಂದ್ರೆ ಅವ್ರು ಕೂಡ ಮಾತುಕತೆ ನಡೆಸಬೇಕು, ಅವ್ನು ಹುಡುಕಾಡಬೇಕು. ಈಗ ನೋಡಿ ಎಲ್ಲ ಏರ್ಪೋರ್ಟಿಗೆ ಬರ್ತಾರೆ, ಏರ್ಪೋರ್ಟಿಗೆ ಹೋಗಬೇಕು, ನಿಲ್ಲಬೇಕು. ಅವರು ಏರ್ಪೋರ್ಟಿಗೆ ಬರ್ಬೋದು, ಸಮುದ್ರ ತೀರಕ್ಕೆ ಬರ್ಬೋದು, ಹಡಗದೊಳಗೆ ಬರ್ಬೋದು, ಯಾವುದೋ ಜಲಮಾರ್ಗ, ವಾಯುಮಾರ್ಗ, ಸಾರಿಗೆ ಮಾರ್ಗಗಳು ಯಾವ್ಯಾವ ಮಾರ್ಗ ಮೂಲಕ ಬರ್ತಾರೋ ಆ ಎಲ್ಲ ಮಾರ್ಗದಾಗ ಈ ಟೀಮ್ ಇರಬೇಕು. ಅಲ್ಲಿ ಇವ್ರಿಗೆಲ್ಲ ಪೊಲೀಸ್ ಸೆಕ್ಯೂರಿಟಿ, ಅವ್ರಿಗೆ ಅಗತ್ಯವಾಗಿ ಬೇಕಾಗ್ತಕ್ಕಂಥ ಸಿಬ್ಬಂದಿಗಳನ್ನು ಕೊಡಬೇಕು. ಸೊ ಹಾಗಾಗಿ ಇದು ಒಂದು ವೆಚ್ಚದಾಯಕ, ದುಬಾರಿ, ದುಡ್ಡು ಭಾಳ ಖರ್ಚಾಗತ್ತೆ. ಆಮೇಲೆ ಒಬ್ಬ ವ್ಯಕ್ತಿಯ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಬಹುದು ಅಂತ ಇವರು. ಈಗ ರಾಜಕಾರಣ, ಕಾಂಗ್ರೆಸ್ ಸರ್ಕಾರ ಐತಿ ಅಂತ ತಿಳ್ಕೊರಿ, BJP ಸರ್ಕಾರ ಐತೆ ಅಂತ ತಿಳ್ಕೊರಿ. ಆ BJP ಸರ್ಕಾರದ ಒಬ್ಬ ವ್ಯಕ್ತಿದು ಬಂತು ಅಂದ್ರೆ ಅಲ್ಲಿ ಅವರು ಆ ಸರ್ಕಾರ ಒತ್ತಡ ಹಾಕ್ಬೋದು, ಅಷ್ಟಕ್ಕಷ್ಟೇ ಇರಲಿ, ಹಿಂಗಿರಲಿ ಹಂಗಿರಲಿ ಅಂತ. ಈ ವ್ಯಕ್ತಿಯನ್ನು ಕಾಪಾಡ್ಬೋದು, ಇನ್ನೊಬ್ಬ ವ್ಯಕ್ತಿಯನ್ನ ಬಲಿ ಹಾಕ್ಬೋದು. ಹೀಗೆ ಇದರ ಅಪಸ್ವರಗಳಿದ್ದಾವೆ. ಆಮೇಲೆ ಅದ್ರ ಜೊತೆಗೆ ಟೈಮ್ ಕಿಲ್ಲರ್ ಇದು. ತನಿಖೆ ಮಾಡ್ತಾ 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 5 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಹೋಗ್ಬೋದು. ಹೀಗಾಗಿ ನಿಖರವಾದಂಥ ಟೈಮ್ ಇರೋಂಗಿಲ್ಲ. ಟೈಮ್ ಬೌಂಡ್ ಇಲ್ಲ ಇದಕ್ಕೆ, ಈ SITಗೆ. ಹಿಂಗೆ ಟೈಮ್ ವೇಸ್ಟ್ ಮಾಡ್ಕೊಂತ ಹೋಗುತ್ತೆ. ಅದಕ್ಕೋಸ್ಕರ SIT ಬೇಡ ಅಂತಾರೆ. ನಮಗೆ CBI ಕೊಡಿ, CID ಕೊಡಿ ಅಂತಾರೆ. ಯಾಕಂದರೆ ಅದಕ್ಕೆ ಇದ್ರ ಟೈಮ್ ಕಿಲ್ಲಿಂಗ್ ಮಾಡುತ್ತೆ, ಒತ್ತಡಕ್ಕೆ ಮಣಿಯುತ್ತೆ, ಸರ್ಕಾರದ ಒತ್ತಡಕ್ಕೆ ಮಣಿತಿದೆ. ಯಾಕಂದರೆ ಅವರು ಸರ್ಕಾರನ ರಚನೆ ಮಾಡಿರ್ತಾರಲ್ಲ, ಅವ್ರು ಹೇಳ್ದಂಗೆ ಕೇಳುತ್ತಿದ್ದು ಅಂತ ಅಪಸ್ವರ. ಅದರ ಜೊತೆಗೆ ಸ್ಥಳೀಯವಾಗಿ ಪರಿಚಯ ಇರಂಗಿಲ್ಲ ಇವರಿಗೆ. ಸ್ಥಳೀಯವಾಗಿ ಪರಿಚಯ, ಈ ಪೊಲೀಸರಿಗೆ ಪರಿಚಯ ಇರ್ತದೆ, ಆದರೆ SIT ಒಳಗೆ ಏನಿರ್ತಾರಲ್ಲ ಅವ್ರಿಗೆಲ್ಲ ಅಲ್ಲಿ ಸ್ಥಳೀಯವಾಗಿ ಪರಿಚಯ ಇರೋದಿಲ್ಲ. ಸೊ ಹೀಗಾಗಿ ದಾರಿ ತಪ್ಪಬಹುದು, ಸಮರ್ಪಕವಾಗಿ ಇದು ತನಿಖೆ ಆಗದೇ ಇರಬಹುದು. ಹೀಗೆಲ್ಲ ಒಂದು ಇದೆ. ಆಮೇಲೆ ಒಂದು ಸೀಮಿತವಾದಂಥ ಒಂದು ವ್ಯವಸ್ಥೆ, ಪರಿಮಿತಿ ಇರುತ್ತೆ ಇದಕ್ಕೆ. ಹೀಗಾಗಿ SIT ಕೆಲವರು SIT ಬಗ್ಗೆ ಕೆಲವರು ಅಪಸ್ವರ ಇದೆ. ಆದರೆ ಒಟ್ಟಾರೆ ಈ SIT ಈಗ ನಿಮಗೆ ಎಷ್ಟು ಬೇಕು ಅಷ್ಟು ಹೇಳಿದ್ದೀನಿ. ಬಹಳಷ್ಟು ವಿಚಾರಗಳಿದೆ. ಇದು SIT ಭಾಳ ಹಂತದಲ್ಲಿ ಇದನ್ನು ಚರ್ಚೆ ಮಾಡ್ಬೋದು. ಆದರೆ ಒಟ್ಟಾರೆ SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದನ್ನು ಸುಪ್ರೀಂ ಕೋರ್ಟ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರಚನೆ ಮಾಡುತ್ತೆ. ಅಗತ್ಯ ಬಿದ್ದಾಗ, ಅವಶ್ಯಕತೆ ಇದ್ದಾಗ, ವಾಸ್ತವಿಕ ತನಿಖಾ ಸಂಸ್ಥೆಗಳಿಂದ ಯಾವುದೇ ಒಂದು ಅಪರಾಧ ವ್ಯವಸ್ಥೆ ತನಿಖೆ ಸರಿಯಾಗಿ ಆಗೋದಿಲ್ಲ ಅನ್ನುವಂಥ ಮನವರಿಕೆ ಆದಾಗ ಈ SITನ ರಚನೆ ಮಾಡುತ್ತೆ. ಈ SIT ಎಲ್ಲ ಎಕ್ಸ್ಪರ್ಟ್ಸ್ಗಳನ್ನು ಹೊಂದಿರುತ್ತೆ. ಭಾರತೀಯ ಕಾನೂನುಗಳನ್ನು ಅರ್ಥ ಮಾಡಿಕೊಂಡವರು, ತಿಳ್ಕೊಂಡವರು ಇದರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಭಾರತೀಯ ಕಾನೂನುಗಳು, ಈಗಿನ ಕಾನೂನುಗಳು ಏನೇನು ಜಾರಿಯಲ್ಲಿದ್ದಾವೆ ಅವೆಲ್ಲ ಗೊತ್ತಿದ್ದವರು ಇದರಲ್ಲಿ ಇರ್ತಾರೆ.
ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಅಂತ ಕೇಳಿದ್ರೆ, ಇದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಇದು ತನಿಖಾಧಿಕಾರಿಗಳನ್ನು ಹೊಂದಿರುತ್ತೆ. ಅದರ ಜೊತೆಗೆ ಭಾರತೀಯ ಕಾನೂನುಗಳ ಬಗ್ಗೆ ಅರಿವಿದ್ದಂಥ ತಜ್ಞರು ಇದರಲ್ಲಿ ಇರ್ತಾರೆ. ಎಲ್ಲ ಹಂತದ ಎಕ್ಸ್ಪರ್ಟ್ಸ್ ಇರ್ತಾರೆ ಇದರಲ್ಲಿ. ಎಲ್ಲ ಹಂತದ ವ್ಯಕ್ತಿನ, ಈಗ ಒಬ್ಬ ವ್ಯಕ್ತಿನ ಅವನು ಬಾಯಿ ಬಿಡಿಸ್ಬೇಕಲ್ಲ, ಅವನಿಗೆ ಹೆಂಗೆ ಬಾಯಿ ಬಿಡಿಸ್ಬೇಕು, ಅಪರಾಧ ಮಾಡಿದ್ದು ತಪ್ಪು ಮಾಡಿದ್ದು ಒಪ್ಕೋಬೇಕಲ್ಲ, ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟು ಅಥವಾ ಅವ್ನಿಗೆ ಯಾವ ರೀತಿ ಟ್ರೀಟ್ ಮಾಡಿ ಅವ್ನು ಬಾಯಿ ಬಿಡಿಸ್ಬೋದು ಆಮೇಲೆ ಒಂದು ಸ್ಥಳ ಪರಿಶೀಲನೆ ಹೆಂಗೆ ಮಾಡ್ಬೋದು, ಆಮೇಲೆ ಮೊಬೈಲು ಅಥವಾ ಈ ಕಂಪ್ಯೂಟರು ಏನು ಸೈಬರ್ ವ್ಯವಸ್ಥೆ ಇದನ್ನು ಹೆಂಗೆ ತೆಗಿಬೋದು, ಇದಕ್ಕೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ. ಈಗ ಬೆರಳಚ್ಚುಗಾರ ಇರ್ತಾರೆ ನೋಡಿ, ಕಳ್ಳನ ಬೆರಳುಗಳನ್ನು ಪತ್ತೆ ಮಾಡುವಂಥದ್ದು, ಹಾಗೆಲ್ಲ ಎಕ್ಸ್ಪರ್ಟ್ಸು ಇದರಲ್ಲಿ ಇರ್ತಾರೆ. ಸೊ ಹೀಗಾಗಿ ಆಮೇಲೆ ಇಬ್ಬರು ಡೆಪ್ಯೂಟಿ ಕಮಿಷನರು ನೇತೃತ್ವದಲ್ಲಿ ಈ ತಂಡ ನಡೀತಿರ್ತದೆ. ಇನ್ನು ಕೆಲವೊಂದು ಹಂತದಲ್ಲಿ ನಿವೃತ್ತ ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಕೂಡ ಈ ತಂಡ ಇರುತ್ತೆ. ಸೊ SIT ಅಗತ್ಯವಾಗಿ ಬೇಕಾದಾಗ ರಚನೆ ಮಾಡುತ್ತೆ. ಸೊ ಇವರು ಎಲ್ಲ ಹಂತದ ತನಿಖೆಯನ್ನು ಮಾಡಿ ಸಂಬಂಧಪಟ್ಟ ಕೋರ್ಟಿಗೆ ಇವರು ವರದಿಯನ್ನು ಕೊಡ್ತಾರೆ. ಆ ವರದಿ ಅದು ಕೋರ್ಟು ಮಾನ್ಯತೆ ಮಾಡಬಹುದು ಅಥವಾ ಪುರಸ್ಕರಿಸಬಹುದು ಅಥವಾ ತಿರಸ್ಕರಿಸಬಹುದು. ಇನ್ ಕೇಸ್ ಇದು ಹೋಗಲೇಬೇಕು, ಈ ತನಿಖೆ ಮಾಡಿದ ವರದಿ ಹಿಂಗಿದೆ, ನಾವು ಅದಕ್ಕೆ ನ್ಯಾಯ ಬೇಕು ಅಥವಾ ಅಂದಾಗ, ಇನ್ನಷ್ಟು ಬೇಕಂದಾಗ ಮೇಲ್ಮನವಿಗೆ ಆ ವರದಿಯನ್ನು ಸಲ್ಲಿಸಬಹುದು, ಅಪೀಲ್ ಹೋಗ್ಬೋದು. ಒಟ್ಟಾರೆ SIT ಇದೊಂದು ತಾತ್ಕಾಲಿಕ ಕ್ರೈಮ್ ಬೈ ಕ್ರೈಮ್, ಇದೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದನ್ನು ಮೊಟ್ಟ ಮೊದಲು 1960ರಲ್ಲಿ ಜಪಾನ್ದಲ್ಲಿ ಆರಂಭ ಆಯಿತು. ಮುಂದೆ ಇದು ಇಡೀ ವರ್ಲ್ಡ್ ವೈಡ್ ಇದರ ವಿಸ್ತರಣೆ ಆಯಿತು. ಆಯಾ ದೇಶ, ಆಯಾ ರಾಜ್ಯ ಇವರು ಈ SITಯನ್ನು ತನಿಖೆ ಮಾಡ್ತಾರೆ. ಇದರಲ್ಲಿ ಎಲ್ಲ ವಿಶೇಷವಾದಂಥ ವ್ಯಕ್ತಿಗಳು ಇರ್ತಾರೆ. ಸೊ ಹಾಗಾಗಿ ಇದನ್ನೊಂದು ಟೀಮ್ ಅಂತಾರೆ, SIT. ಇದಕ್ಕೂ ಅಪಸ್ವರನೇ ಇದೆ, ಇದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಇದಾವೆ. ವಿರೋಧ ಪಕ್ಷದವರು ಅದನ್ನು ವಿರೋಧ ಮಾಡ್ತಾರೆ, ಆಡಳಿತ ಪಕ್ಷದವರು ಅದನ್ನು ಗೌರವಿಸ್ತಾರೆ, ಯಾಕಂದ್ರೆ ಅವರ ರಚನೆ ಮಾಡ್ತಾರೆ. ವಿರೋಧ ಪಕ್ಷದವರು ಏನು ಮಾಡ್ತಾರೆ ಅಂದರೆ, ಇದು ಯಾವಾಗಂದ್ರೆ ರಾಜಕಾರಣಿಗಳ ವಿಷಯ ಬಂದಾಗ, ಇಲ್ಲ ದಾರಿ ತಪ್ಪತ್ತೇದು ಸರ್ಕಾರದ ಒತ್ತಡ ಮೇಲೆ SIT ಕೆಲಸ ಮಾಡುತ್ತೆ, ಇದರೊಳಗೆ ಪ್ರಾಮಾಣಿಕವಾದಂಥ ವರದಿ ಬರೋಕ್ಕೆ ಸಾಧ್ಯ ಇಲ್ಲ, ತನಿಖೆ ಆಗಕ್ಕೆ ಸಾಧ್ಯ ಇಲ್ಲ, ಯಾವುದೋ ಒಂದು ಹಿತಾಸಕ್ತಿಗೆ ಇದು ಕೆಲಸ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಬಟ್ SIT ಪೊಲೀಸ್ ವ್ಯವಸ್ಥೆ ಇವರೆಲ್ಲ ಅದರ ಮೇಲೆ ವಿಶ್ವಾಸ ಇದೆ, ಅವ್ರು ತನಿಖೆ ಮಾಡ್ತಾರೆ ಅಂತ ಸರ್ಕಾರ ರಚನೆ ಮಾಡುತ್ತೆ, ವರದಿಯನ್ನು ಕೊಡುತ್ತೆ. ಕೋರ್ಟ್ ಇದನ್ನು ವರದಿಯನ್ನು ತಗೊಳ್ಬೋದು, ಅದನ್ನು ಪುರಸ್ಕರಿಸ್ಬೋದು ಅಥವಾ ತಿರಸ್ಕರಿಸ್ಬೋದು. ಇದಕ್ಕೆ ಅಪಸ್ವರನೇ ಇದೆ, ಆಮೇಲೆ ಅನುಕೂಲತೆಗಳಿದ್ದಾವೆ, ಮೆರಿಟ್ ಆ್ಯಂಡ್ ಡಿಮೆರಿಟ್ ಎರಡೂ ಇದೆ. ಆದರೆ ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ SIT, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸೊ ಈಗ ಇದು ಬಹಳಷ್ಟು ಪ್ರಚಲಿತ ಆಗಿದ್ದು SIT ಅಂತ ಹೇಳಿ ಇವತ್ತು ಇಡೀ ಮಾಧ್ಯಮಗಳ ಲೋಕದಲ್ಲಿ SIT ಅದು ಏನಾಗಿದೆ ಎಲ್ಲರಿಗೂ. SIT ಅಂದರೆ ಏನು, SIT ಅಂದರೆ ಕೆಲವರು ಕೇಳೇ ಇಲ್ಲ ಇದುವರೆಗೆ. ಸೊ ಹಾಗಾಗಿ SIT ಅಂದರೆ ಏನು ಅಂತ ಎಲ್ಲರ ಹತ್ರ ಪ್ರಶ್ನೆ, ಒಂದು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಆ ಪ್ರಶ್ನೆಗೆ ಉತ್ತರ SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದನ್ನು ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್, ಸ್ಟೇಟ್ ಗೌರ್ಮೆಂಟ್ ಇವು ಮೂರು ರಚನೆ ಮಾಡಬಹುದು ವಿಶೇಷ ಅಪರಾಧಗಳನ್ನು ತನಿಖೆ ಮಾಡುವ ಉದ್ದೇಶದಿಂದ. ಸೊ ಇಷ್ಟು ಇದರದ್ದು ಒಂದು ವ್ಯವಸ್ಥೆ. ಆದರೆ ಒಟ್ಟಾರೆ SIT ಬಗ್ಗೆ ಅಪಸ್ವರನಿದೆ ಮತ್ತು ಅದಕ್ಕೆ ಒಳ್ಳೆಯ ಅಭಿಪ್ರಾಯನೂ ಇದೆ. ತನಿಖೆ ಮೇಲೆ, ಆ ವರದಿ ಮೇಲೆ, ನ್ಯಾಯದ ಮೇಲೆ ಸಿಗುವಂಥ ಒಂದು ಪ್ರತಿಫಲದ ಮೇಲೆ ಈ SIT ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತೆ. ಒಟ್ಟಾರೆ ಈಗ ಪ್ರಜ್ವಲ್ ಕೇಸಿಗೆ SIT ರಚನೆ ಮಾಡಿದರೆ, SIT ತನಿಖೆ ನಡೆಸಿದೆ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಆನಂದ್. ನಮಸ್ಕಾರ.